ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಮಾತರಂ ವಂದೇ ಮಾತರಂ. ನೂತನ ಅಧ್ಯಕ್ಷರಾದ ನಿತಿನ್ ನಬೀನ್ ಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲ, ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀರನ್ನು ಅವಿರೋಧವಾಗಿ ಆಯ್ಕೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಯುಗವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಪ್ರಾರಂಭಿಸಿದ್ದಾರೆ. ಇವತ್ತು ದೇಶದಲ್ಲಿ ಯುವಕರ ಕೈಯಲ್ಲಿ ಚುಕ್ಕಾಣಿಯನ್ನು, ಸರ್ವಶ್ರೇಷ್ಠ ಪಾರ್ಟಿಯ ಚುಕ್ಕಾಣಿಯನ್ನು ಕೈಗೊಳ್ಳುವ ಮೂಲಕ ನಮ್ಮ ಪಕ್ಷದ ಹಿರಿಯರು ಈ ಹೊಸ ನಾಂದಿಯ ಒಂದು ಕ್ರಾಂತಿಗೆ ಬುನಿಯಾದಿ ಇಟ್ಟಿದ್ದಾರೆ. ಇದು ಯುವಕರಿಗೆ ಒಂದು ಹೊಸ ಪ್ರೇರಣೆ ಆಗಿದೆ. ಇವತ್ತು ತಾವು ನೋಡ್ತಾ ಇರ್ಬೋದು, ನಿನ್ನೆ ನಾಮಾಂಕನ ಹಾಕಲು ಸಹಿತ ನಮ್ಮ ಇವತ್ತಿನ ಅಧ್ಯಕ್ಷರು ಬಂದಿಲ್ಲ. ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಅತ್ಯುನ್ನತ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು, ನಿತಿನ್ ಗಡ್ಕರಿ ಅವರಂತಹ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು, ಕೇಂದ್ರದಲ್ಲಿರ್ತಕ್ಕಂಥ ಪ್ರಬಲ ಮಂತ್ರಿಗಳು ಬಂದು ನಮ್ಮ ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷರ ನಾಮಾಂಕನ ಪತ್ರವನ್ನು ತುಂಬಿದ್ರು. ಇವತ್ತು ವಿಶ್ವದ ನಾಯಕರಾಗಿರ್ತಕ್ಕಂಥ ಪ್ರಧಾನ ಮಂತ್ರಿಯವರ ನೇತೃತ್ವದಲ್ಲಿ ಅವರ ಇವತ್ತು ಪದಗ್ರಹಣವಾಗಿದೆ. ಇವೆಲ್ಲವೂ ಮುಂದೆ ಯುವಕರಿಗಾಗಿ, ಯುವ ನಾಯಕತ್ವಕ್ಕಾಗಿ ಹಾಕಿದಂಥ ಈ ಬುನಾದಿ ಇಲ್ಲಿರ್ತಕ್ಕಂಥ ನಮ್ಮನ್ನೇ ಹಿಡ್ಕೊಂಡು ಎಲ್ಲರಿಗೆ ಪ್ರೇರಣಾದಾಯಕವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನಗರದ ಅಧ್ಯಕ್ಷರ ನೇತೃತ್ವದಂಥ ಸಚಿವರ ನೇತೃತ್ವ ನಡೆದಂಥ ಈ ವಿಜಯೋತ್ಸವಕ್ಕೆ ನಮ್ಮನ್ನು ಕರೆದು ಇಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅನುಭವ ತಮ್ಮೆಲ್ಲರಿಗೆ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ರಾಷ್ಟ್ರೀಯ ಕನ್ನಡ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಿತಿನ್ ನಬೀನ್ ಜಿ ಅವರಿಗೆ ಬೀದರ್ ನಗರ ಮಂಡಲದ ಭಾರತೀಯ ಜನತಾ ಪಕ್ಷದಿಂದ ಹಾಗೂ ಜಿಲ್ಲಾ ಭಾರತೀಯ ಜನತಾ ಪಕ್ಷದಿಂದ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ನಿತಿನ್ ನಬೀನ್ ಜಿ ಅವರು ವಹಿಸಿದ್ದು, ಮುಂಬರುವ ದಿನಗಳಲ್ಲಿ ಅವರ ಕಾಲಾವಧಿಯಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಯುವಕರು ಪಕ್ಷಕ್ಕೆ ಬರುವುದರ ಮುಖಾಂತರ ಭಾರತೀಯ ಜನತಾ ಪಕ್ಷದ ತತ್ವಗಳು, ಆದರ್ಶಗಳು, ಸಂಘಟನಾತ್ಮಕ ಕಾರ್ಯಗಳನ್ನು ಇನ್ನೂ ಅತ್ಯಂತ ವೇಗವಾಗಿ ನಡೆಸ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ಅತ್ಯಂತ ನಾವು ದೊಡ್ಡ ಪಕ್ಷ ಮತ್ತು ದೇಶದ ಎಲ್ಲ ಕಡೆ ಸರ್ಕಾರ ಇರುವಂಥವರಿದ್ದೇವೆ. ಇವತ್ತು ಕೇವಲ ಕರ್ನಾಟಕ ಮತ್ತು 2 ರಾಜ್ಯಗಳು ಮಾತ್ರ ಕಾಂಗ್ರೆಸ್ನಂಥ ದೇಶದ್ರೋಹಿ ಪಕ್ಷದ ಕೈಯಲ್ಲಿದೆ. ಅದನ್ನು ಕೂಡ ಈ 2 ರಾಜ್ಯಗಳನ್ನು ಕೂಡ ಅವರಿಂದ ಕಸಿದುಕೊಳ್ಳುವಂಥ ಕಾರ್ಯ ನಮ್ಮ ನಿತಿನ್ ನಬೀನ್ ಜಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವರಿಗೆ ಇನ್ನೊಂದು ಸಲ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.